ಇದೆ. ಎಷ್ಟು ಸೀಟ್ ಇದೆ ಇದರಲ್ಲಿ ಗೊತ್ತಾ? 2 4 ಫುಲ್ ಟ್ವಿನ್ನಿಂಗ್ ಓನ್ಲಿ ಪ್ಯಾಂಟ್ ಡಿಫ್ರೆನ್ಸ್ ಅಲ್ಲ. ಬ್ಲ್ಯಾಂಕ್ ಇಲ್ಲಿದೆ ನೋಡಿ. ಬೆಂಗಳೂರಲ್ಲಿ ಒಂದೊಳ್ಳೆ ಲಕ್ಸುರಿ ಮಿನಿಪ್ಲೆಕ್ಸ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ನ್ಯೂ ಫ್ಯಾಂಗಲ್ಡ್ ಥಿಯೇಟ್ರಿಗೆ ಹೋಗ್ಲಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಾಕಿದ್ದೆ ನ್ಯೂ ಫ್ಯಾಂಗ್ಲೆಡ್ ಮಿನಿಪ್ಲೆಕ್ಸ್. ಹೆಸರು ನೆನ್ಪಿಟ್ಕೊಂಡ್ರೆ ಪ್ರೊನೌನ್ಸೇಷನ್ ಕರೆಕ್ಟ್ ಅದಪ್ಪ ಅಂತ ಗೊತ್ತಿಲ್ಲ, ಬಟ್ ಹಾಕೊಂಡಿದೆ. ಸೊ ಅಲ್ಲಿ ಹೋದೆ ಅಂತ. ಈಗ ಅದು ಹೊಸದಲ್ಲ, ಎಮ್ ಜಿ ರೋಡಲ್ಲಿ ಇರ್ತದೆ. ಹೊಸದಾದದ್ದು ಗೊತ್ತಿಲ್ಲ, ಬಟ್ ಕೂಲಿ ಫಿಲ್ಮ್ ಕಂಪ್ಗೆ. ಎಸ್, ಮೂವಿ ರಿಲೀಸ್ ಆದ ಆಗಸ್ಟ್ಗೆ. ಆ್ಯಂಡ್ ಈ ವಿಡಿಯೋನು ಆಗಸ್ಟದ ವಿಡಿಯೋ. ಆ್ಯಂಡ್ ಇಷ್ಟು ದಿನ ನಾನು ಪೋಸ್ಟ್ ಮಾಡಲಿಲ್ಲ, ಇವತ್ತು ಪೋಸ್ಟ್ ಮಾಡ್ತಿದ್ದೆ. ಬಿಕಾಸ್ ಆ ಥಿಯೇಟ್ರ್ ತೋರಿಸುವಂಥ ಮೂವಿ ರಿವ್ಯೂ ಕೊಡುವಂತ ಆ್ಯಕ್ಚುಲಿ ಮಾಡೋದು, ಬಟ್ ಆ್ಯಕ್ಚುಲಿ ಆ ಥಿಯೇಟ್ರ್ ಆದರೂ ಅಟ್ಲೀಸ್ಟ್ ತೋರಿಸುವಂಥ ಈ ವಿಡಿಯೋ ಈಗ ಹಾಕ್ತಿದ್ದೆ. ಇದೆಲ್ಲ HL ರೋಡಲ್ಲೆಲ್ಲ ತುಂಬ ಆರ್ಮಿಯವರು ಈಗ ಸೆಲೆಬ್ರೇಷನ್ಸ್ ಎಲ್ಲ ಜಾಸ್ತಿ ಅಲ್ಲ. ನಿನ್ನೆ ನಾವು ಆಫೀಸಿಂದ ಹೋಗ್ಬೇಕಾದ್ರೆ ಅಲ್ಲಿ ಯಾರೋ ಆರ್ಮಿಯವರೆಲ್ಲ ಸ್ವೀಟ್ಸ್ ಅದೆಲ್ಲ ಇಟ್ಕೊಂಡು ಆಚೆ ಓಡಾಡ್ತಿದ್ರು ಫುಲ್. ಓಕೆ, ಅಲ್ಲಿ ಹೆಂಗಿತ್ತದ ಗಮನ. ಫಸ್ಟ್ ಟೈಮ್ ಹಬ್ಬದಲ್ಲಿ ಅಂತಂದರೆ VIP ಟಿಕೆಟ್ಸ್ ಅಲ್ಲ. ಸೊ ಒಂದು ಟಿಕೆಟ್ ಬುಕ್ ಮಾಡೋಕ್ಕೆ, ಒಂದು ಟಿಕೆಟ್ ಬುಕ್ ಮಾಡಿದ್ರೆ ಕಪಲ್ ಸೀಟ್ ಸಿಗುತ್ತೆ. ಸೊ ಚೆಂದ ಇರ್ತದೆ ಅಂತದ. ನನಗೆ ಗೊತ್ತಿಲ್ಲ ಹೆಂಗಿತ್ತಂತ, ಫಸ್ಟ್ ಟೈಮ್ ಹೋಗ್ತಿದ್ದೆ. ಐ ವಿಲ್ ಆಲ್ಸೋ ಶೋ ಯು. ನಾವು ಬೇಗ ರೀಚ್ ಆದದ್ರಿಂದ ಅಲ್ಲೇ ಹಬ್ಬದ ಪಾಕಶಾಲೆ ರೆಸ್ಟೋರೆಂಟ್ಗೆ ಹೋಯ್ತು. ನನಗೆ ಒಂದು ಸೇವ್ಪುರಿ, ಸ್ನ್ಯಾಕ್ಸ್ ಟೈಮ್ ಆದದ್ರಿಂದ ದಹಿಪುರಿ, ಪಾನಿಪುರಿ, ಒಂದು ವಡಾಪಾವ್ ಎಲ್ಲ ತಿನ್ಕೊಂಡು ಮತ್ತೆ ಹೋಯ್ತು ನ್ಯೂ ಫ್ಯಾಂಗಲ್ಡ್ ಮಿನಿಪ್ಲೆಕ್ಸ್ಗೆ. ಅದೇ ಬಿಲ್ಡಿಂಗಲ್ಲಿದೆ ಎಂಥ ಪಾಕಶಾಲೆ ಕೂಡ. ಆಗ ನಾನು ನ್ಯೂ ಫ್ಯಾಂಗಲ್ಡ್ ಅಂತ ತಪ್ಪು ಹೇಳಿದ್ದೆ, ಬಟ್ ಆ್ಯಕ್ಚುಲಿ ಫ್ಯಾಂಗಲ್ಡ್. ಪ್ರತಿ ಸ್ಕ್ರೀನಿಗೂ ಒಂದೊಂದು ಹೀರೋ ಹೆಸರೆಲ್ಲ ಹಾಕಿದ್ರು. ಒಂದು ಪುನೀತ್ ರಾಜ್ಕುಮಾರ್, ಅಮಿತಾಬ್ ಬಚ್ಚನ್, ರಜನಿಕಾಂತ್ ಅಂತೆಲ್ಲ. ಒಂಥರ ಕೋಝಿ VIP ಥಿಯೇಟರ್ ಥರ ಇದ್ದಿತ್ತು. ಮಾಮೂಲಿ ಥಿಯೇಟ್ರಿಗೆಲ್ಲ ಹೋದ ಕೂಡಲೇ ಎಷ್ಟು ದೊಡ್ಡದಂತ ಫೀಲ್ ಆಯ್ತು, ಬಟ್ ಇದು ಪ್ರೈವೇಟ್ ಥಿಯೇಟರ್ ಆಗೋದ್ರಿಂದ ತುಂಬ ಚಿಕ್ಕದಿದೆ, ತುಂಬ ಡೌನ್ ಅಂತ ಅನ್ನಿಸ್ತಿತ್ತು. ಬೇರೆ ಲೆಫ್ಟ್ ರೈಟ್ ಎರಡೂ ಕಡೆ ಸೇರಿ ಒಟ್ಟಿಗೆ ಸೀಟ್ಸ್ ಅರೌಂಡ್ 16 ಸೀಟ್ಸ್ ಇದ್ದಿತ್ತು. ಆ್ಯಂಡ್ ಸ್ಕ್ರೀನ್ ಸಹ ತುಂಬ ಹತ್ತಿರ ಇದ್ದಂಗೆ ಫೀಲ್ ಆಗ್ತಿದ್ದಿತ್ತು. ಫುಲ್ ಟ್ವಿನ್ನಿಂಗ್ ಓನ್ಲಿ ಪ್ಯಾಂಟ್ ಡಿಫ್ರೆನ್ಸ್ ಅಲ್ಲ. ಬ್ಲ್ಯಾಂಕ್ ಇಲ್ಲಿದೆ ನೋಡಿ. ಹಬ್ಬ ಥ್ಯಾಂಕ್ ಗಾಡ್, ಫುಲ್ ಚಳಿ ಆಗ್ತದೆ. ನ್ಯೂ ಫ್ಯಾಂಗ್ಲೆಡ್ ಎಷ್ಟೇ ಸಿಕ್ಕದು. ಇದೊಂಥರ ವಿಚಿತ್ರ ಆಗಿದೆಲ್ಲ, ಅಂದರೆ ಹೊಸ ಬಿಸ್ನೆಸ್ ಒಂಥರ ಡಿಫ್ರೆಂಟ್ ಇದೆ. ಎಷ್ಟು ಸೀಟ್ ಇದೆ ಇದರಲ್ಲಿ ಗೊತ್ತಾ? 2 4 8 16 16 ಸೀಟ್ಸ್ ಅನ್ನೋದಷ್ಟೇ. 6:30ಗೆ ಸ್ಟಾರ್ಟ್ ಆಗಿತ್ತು, ಬಟ್ ಆಲ್ರೆಡಿ 6:45 ಸ್ಟಾರ್ಟಾ? ನೀನು ಕಾಣಿಲ್ಲ ಡಂದಲ್ವ, ನಾ ಕಾನ್ಷಿಯಸ್ ಆಗ್ತೇವೆ. ಇದರಲ್ಲೇ ಕಟ್ ಮಾಡುತ್ತೆ ಇಲ್ಲಿ. ಆಚೆ ಅಂತ ನೋಡೋದು, ಇದು ನೋಡಿ ಅಲ್ಲ. ಹೇಗಿದೆ? ಚೆನ್ನಾಗಿದೆ. ಒಂಥರ ಐ ವುಡ್ ಲೈಕ್ ಟು ಕಮ್ ಅಗೇನ್. ಐ ಆಮ್ ನಾಟ್ ಶೂರ್. ಏನಪ್ಪ ಒಂಥರ ಅದೇ ಜಾಸ್ತಿ ಜನ ಚೆನ್ನಾಗಿದೆ. ಇಟ್ಸ್ ಲೈಕ್ ವೆರಿ VIP ಹಾಕಿದೆ, ಚೆನ್ನಾಗಿದೆ. ಓನ್ಲಿ ಒನ್ ಇಶ್ಯೂ ಏನಂದರೆ ನನಗೆ ಸ್ಮೆಲ್, ಏರ್ ಫ್ರೆಶ್ನರ್ ತುಂಬ ಸ್ಟ್ರಾಂಗ್ ಇದೆ, ತಲೆನೋವು ಆಗ್ತದೆ. ನಂಗೆ ಅದಷ್ಟು ಅನಿಸಿಲ್ಲಪ್ಪ. ನೀವು ಹಾಕಿ ಪರ್ಫ್ಯೂಮೇ ಜಾಸ್ತಿ ಇದೆ. ಹಾಡಂತಲ್ವಾ ಡೈರೆಕ್ಟಾ? ಕಾಲಿಡೋಕೆ ಇಷ್ಟ ಇತ್ತಲ್ಲ ನಿಮ್ಮ ಫ್ರೆಂಡ್. ನಿಜ ಹೇಳ್ಕಂದ್ರೆ ನನಗೆ ಹೊಡಿಬಡಿ ಕಮರ್ಷಿಯಲ್ ಮೂವೀಸ್ ಎಲ್ಲ ಅಷ್ಟು ಇಷ್ಟ ಇಲ್ಲ. ಕಿರಣ್ ಅವ್ರಿಗೆ ತುಂಬ ಇಷ್ಟ. ಸೊ ಅವ್ರಿಗೆ ಕಂಪನಿ ಕೊಡುವಂತ ಬಂದಿದೆ ಅಷ್ಟೇ. ನನಗೆ ಆನೆಸ್ಟ್ಲಿ ಸೂ ಫ್ರಮ್ ಸೋ ಥರದ ಮೂವಿ, ಫೀಲ್ ಗುಡ್ ಮೂವಿ, ಕಾಮಿಡಿ, ರಾಮ್ ಕಾಮ್ಸ್ ಎಲ್ಲ ಇಷ್ಟ ಆಯ್ತು. ಉಪೇಂದ್ರ ಅವ್ರ ಎಂಟ್ರಿ ಕಾಮತಿಗೆ ಭಯಂಕರ ಖುಷಿ ಆಯಿತು. ಬೆಂಗಳೂರಲ್ಲಿ ಒಂದೊಳ್ಳೆ ಲಕ್ಸುರಿ ಮಿನಿಪ್ಲೆಕ್ಸ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ನ್ಯೂ ಫ್ಯಾಂಗಲ್ಡ್ ಥಿಯೇಟ್ರಿಗೆ ಹೋಗ್ಲಕ್ಕೆ. ಆ್ಯಂಡ್ ತುಂಬ ಆಡಿಯೋ ಅದೆಲ್ಲ ಜಾಸ್ತಿ ಇಷ್ಟ ಆಗೋರಿಗೆ ದಿಸ್ ಅ ಗುಡ್ ಆಪ್ಷನ್. ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಬಾಯ್.